ಇಲ್ಲಿ 2 ದಿವಸ ಬೇಕು ಇಲ್ಲಿಗೆ ಬರೋಕ್ಕೆ, ನಡ್ಕೊಂಬರೋಕ್ಕೆ ದೂರ ಕರ್ಕೊಂಡ್ಬಂದವ್ರೆ. ಫ್ಲೈಯಿಂಗ್ ಜಿಲೇಬಿ ಬರೀ ಕಲ್ಲೇ ಐತೆ ಮಾಮೂಲಿ. ಹೊಟ್ಟೆ ಸ್ಟಪ್ ಆಗೈತೆ ನೋಡೋ ತಿಂದು ಸರ್ರೆ ಬಿಡ್ತಾನೆ. ಆಯ್ತಾ? ಇಲ್ಲೇ ಐತೆ ಕಣ, ಇಲ್ಲೇ ನಿಂತೈತೆ ಕಣ. ನಿಂತಾಯ್ತಾ? ಇಲ್ಲೇ ನಿಂತೈತೆ, ಇಲ್ಲೇ ಮಿಸ್ ಆಗೈತೆ. ಅದು ಗೊತ್ತಿಲ್ಲ, ಪ್ರೇಮ್ ಆ ಕಡೆಯಿಂದ ಬರಬೇಕು. ಹಿಡ್ಕೋ, ಅದು ಅಲ್ಲಾಡಲ್ಲ. ನೋಡಿ ಜಿಲೇಬಿ ನೈಟ್ ಫಿಶಿಂಗು ಫಸ್ಟ್ ಸ್ಟ್ರೈಕು. ನೋಡಿ ಇದು ಬಾಯ್ಲ್ಡ್ ರೈಸು. ಅದನ್ನು ಮಾಡಿ ಈಗ ನಾನು 3 ಹಾಕ್ತಾಯಿದ್ದೀನಿ. 3 ಗಾಣಕ್ಕೆ. ನಮ್ಮ ಪ್ರೇಮ್ ಲಕ್ಕವರೆಲ್ಲ 1-2 ಗಾಣಕ್ಕೆ ಹಾಕತ್ತವ್ರೆ. ಪರವಾಗಿಲ್ಲಪ್ಪ, ಒಳ್ಳೆ ಸೈಜು. ಆಯ್ತಾ? ಇಲ್ಲೇ ಐತೆ ಕಣ, ಇಲ್ಲೇ ನಿಂತೈತೆ ಕಣ. ನಿಂತಾಯ್ತಾ? ಇಲ್ಲೇ ನಿಂತೈತೆ. ಮಿಸ್ ಆಯ್ತಾ? ಇರು ಮಿಸ್ ಆಗೈತೆ. ಅದು ಗೊತ್ತಿಲ್ಲ, ಪ್ರೇಮ್ ಆ ಕಡೆಯಿಂದ ಬರಬೇಕು. ಹಿಡ್ಕೋ, ಅದು ಅಲ್ಲಾಡಲ್ಲ. ಎಷ್ಟು ಬಿಡು ಹಂಗೆ. ಇಲ್ಲೇ ಐತೆ. ಇಲ್ಲಿ ಅಲ್ಲಿ ಹೋಯ್ತಾಯ್ತೆ. ನನ್ನ ಬೆರಳ ಹತ್ರ ಹೋಯ್ತಾಯ್ತು ನೋಡು. ಹೋಯ್ತು, ಆ ಕಡೆ ಹೊಟ್ಟಾಯ್ತು. ನಾರ್ಮಲ್ ಹಾಂ, ಸಿಕ್ಕದು ಹಳೆ ದೊಡ್ಡದಿತ್ತು. ಮಿಸ್ ಆಯ್ತಲ್ಲ ಅದು. ಹಾಂ, ಇದೆಯಲ್ಲ ಐತೆ, ಬಿಡೋಯ್ತಿದೆ ಎಲ್ಲ. ಕ್ಯಾಚ್ ಲಕನ್ ಹಾಕ್ಬಿಟ್ಟು ಒದ್ರಸನ. ನೋಡಿ, ಒಂದು 3ನೇದು ಮಿಸ್ ಆಯಿತು, 4ನೇದು, ಇದು 5ನೇದು. ಅದು ದೊಡ್ಡದಾಗಿತ್ತು. ಇಲ್ಲಿ ಬಂತು ಸೇಮ್ ಸೈಜ್. ಹಾಂ, ಇಲ್ಲ ಸೈಡಿಗೆ ತಗೊಂಡೋಗು. ಸೈಡಿಗೆ ತಗೊಂಡು ಬಿದ್ದಿದ್ದದು ನೋಡಿ. ಇದು 6 ಸ್ಟ್ರೈಕು. ಕಸಿ ಬಿದ್ದಿಟ್ಕೋ. ಬಿಡು ಏನು ಹಿಡ್ಕೋಬೇಕು ನೋಡು, ಹುಷಾರು. ಚೀಲ ಓಪನ್ ಮಾಡು ಫಸ್ಟು. ಸರ್ರೆ ಬಿಡ್ತಾನೆ. ಬಿಡಿಸ್ಕೊಳ್ಳೋದೇ ಇಲ್ಲ ಹುಡುಗಿದು. ಪ್ರೇಮ್ ಎಷ್ಟನೇ ಸ್ಟ್ರೈಕ್ ಇದು? 6th. ನೋಡಿ ಜಿಲೇಬಿ ನೋಡಿ 7th. ಆ ಕಡೆಗೆ ಸಿಗಾಕ ಅದೇ ಬಟ್ಟೆ. ಇಟ್ಕೊಳ್ಳವಲ್ಲ ಬಟ್ಟೆ ಆಗ್ಲಿ ಇದೇ ಸೈಜ್ ಮಿಸ್ ಆಗಿಲ್ಲ. ಗಿರ್ಗಿಲ್ಲ ಇಟ್ರೆ ಈ ಸೈಜ್ ಮಿಸ್ ಆಯ್ತು. ಆಗ್ಲೇ ಈ ಸೈಜ್ ಮಿಸ್ ಆಯ್ತು. ಇದಕ್ಕಿಂತ ಸ್ವಲ್ಪ ದೊಡ್ಡದಿತ್ತೇನೋ. ಹುಷಾರು. ಒಂದೇ ಇರೋದು ಕಾಣ. ಹಂಗಾರೆ ಸರಿ. ಇದು ಕರೆಕ್ಟಾಗಿ ಹೊಡೆದವನೆ. ಎಲ್ಲಿ ಹೊಡೆದವನೆ? ಕೆಳಗೆ ಬಾಯಿಗೆ ಹೊಡೆದವನೆ. ಸೈಡ್ಗೆ ಹಿಡ್ಕೋ, ತೋರಿಸ್ತೀನಿ. ಅದೇ ಉಲ್ಟಾ ಬಿದ್ದೈತಲ್ಲ, ಅದೇ ಹೀಗಿರ್ತಿದ್ದು. ಹೌದು. ಎಂಟನೇದು ಒಂದು ಮಿಸ್ ಆಗಿರೋದಲ್ದೆ. ಲಕನ್ ಬರಬೇಕು ನೀವು. ಬನ್ನಿ ಸರೆ. ಇನ್ನೂ ಫುಡ್ ಹಂಗೆ ಮಿಕ್ಕೈತೆ ನೋಡು ಅಂದ್ರಲ್ಲಿ. ಮಾಮೂಲಿ ಹೊಟ್ಟೆ ಸ್ಟಪ್ ಆಗೈತೆ ನೋಡೋ ತಿಂದು. ಇನ್ನೂ ಬಂದೈತಲ್ಲ ತಿನ್ನಕ್ಕೆ. ಲೆಕ್ಕಾಕು ಹಂಗೇನೆ ಅದು. ಆರ್ತೈತ್ ಕಲ್ಲ ಅದು. ರೆಕ್ಕೆ ಬಡಿತೈತೆ ನೋಡು. ಫ್ಲೈಯಿಂಗ್ ಜಿಲೇಬಿ. ಇರೋ ಫಸ್ಟ್ 3 ದಾರ ಐತ್ ಕಣ ಇಲ್ಲಿ ಗಾಣ. ಇರ್ಲಿ ಹುಷಾರಪ್ಪ. ಅದ್ರ ಫ್ಯಾಮಿಲಿ ಜೊತೆ ಹೋಯ್ತಾ ತೋರ್ಸು. ಹಾಯ್, ವೆಲ್ಕಮ್ ಟು ಲೂಸರ್ ಸಬ್. ನೈಟ್ ಫಿಶಿಂಗ್ ಬಂದಿದ್ದೀವಿ. ಆಗಲೇ ಸಂಜೆಯಿಂದನೇ ಪ್ಲ್ಯಾನ್ ಇತ್ತು. ಸಂಜೆ ಅಲ್ಲಿ ಇನ್ನೊಂದು ಸ್ಪಾಟಲ್ಲಿ ಹಿಡಿತಿದ್ವಿ, ಅಲ್ಲಿ ಸಿಗಲಿಲ್ಲ. ಈ ಕಡೆ ಇನ್ನೊಂದು ಕಡೆ ಬಂದಿದ್ದೀವಿ. ಈಗ ಅಲ್ಲಿ ದೊಡ್ಡ ಸಿಗ್ತಿದ್ದೀವಿ, ಸ್ವಲ್ಪ ಸಣ್ಣ ಹಿಡಿದ್ವಿ. ಇದು ಜಾಸ್ತಿ ಏನಂದರೆ, ಇದು ಬಾಯ್ಲ್ಡ್ ರೈಸ್ ಹಾಕಿರೋದಕ್ಕೆ ನಮಗೆ ಇದು ಜಾಸ್ತಿ ತಿಂತೈತೆ. ನೆಳ್ಳಿ ನಿಧಾನಕ್ಕೆ ಎಳ್ಕೊಂಡು ಈಗ ಮಾಮೂಲಿ ದೊಡ್ಡ ಮೀನುಗಳು ಸ್ಟ್ರೈಟ್ ಮಾಡ್ತದಲ್ಲ, ಹಂಗೆ ನಾವು ಹಾಕಿದ್ರೆ ಹಿಂಗೆ ಕ್ಲೀನ್ ಸ್ಟ್ರೈಟ್ ಆಯ್ತದೆ. ಅದು ನೆಳ್ಳಿನ ಆ ಥರ ತಿಂತಾ ಇರ್ತದೆ. ಅದು ಸ್ವಲ್ಪ ಹಿಂಸೆ ಕೊಡ್ತಾರೆ ನಮಗೆ. ಫುಲ್ ಪೀಸಾಗೈತೆ ಜಾಗ. ಫುಲ್ ಸುತ್ತ ಈ ಕ್ರಿಕೆಟ್ ಇನ್ಸೆಕ್ಟ್ ಬರ್ತದಲ್ಲ, ಹಿಂಗಿ ಅಂತೆಲ್ಲ ನಾವು ಕೇಳಿಸ್ಕೊತಾ ಇರ್ಬೋದು. ಅದು ಹೆವಿ ಮಾಡ್ತೈತೆ. ಹೆವಿ ಸೊಳ್ಳೆ
ಹಂಗೂ ನನ್ನ ಬ್ಯಾಗಲ್ಲಿ ಎಮರ್ಜೆನ್ಸಿಗೆ ಅಂತ ನಾನು ಅವಾಗ ಸೊಳ್ಳೆ ಗೊತ್ತಿ ಇಟ್ಕೊಂಡಿದ್ದೆ, ಅದೆಲ್ಲ ಪುಡಿ ಆಗ್ಬಿಟ್ಟೈತೆ. ಅದೇ 1 ಇಂಚ್ 2 ಇಂಚ್ ಐತೆ, ಅದನ್ನೇ ಎಲ್ಲ ಹಸ್ಕೊಂಡು ಕೂತಿದ್ದೀವಿ ಹಿಂಗೆ. ಫುಲ್ ಚಳಿ ಹೊಡಿತೈತೆ, ನೀರೊಳಗೆ ಕಾಲೆಲ್ಲ ಒದ್ದೆ ಆಗೋಯ್ತು ಸ್ವಲ್ಪ, ಇನ್ನೂ ಚಳಿ ಹೋಗಿಲ್ಲ. ನೀರೊಳಗೆ ಇಟ್ಕೊಂಡ್ರೆ ಬಿಸಿಗಿರ್ತದೆ, ಈಚೆ ತೆಗೆದಿಟ್ರೆ ಫುಲ್ ಚಳಿ. ಮನೆಗೆ ಹೋಗೋಷ್ಟರಲ್ಲಿ ಆ ಕಡೆ ಬಟ್ಟೆ ಇದೆ ನೋಡಿ, ಬಟ್ಟೆ ಇದೆ. ಅದಿದ್ದಾದ್ರೆ ಏನಿಲ್ಲ ಬೇರೆದ ಇಡ್ಲ ಕೈಗೆ ಬಂದಿಲ್ಲ. ಎತ್ಕೋದ್ನ ಇದು ಇಲ್ಲ 8ನೇದು. 9ನೇದು ಕಣಲ್ಲಿ ಇಲ್ಲ 9ನೇದು ಮಿಸ್ ಆಗೈತಲ್ಲ ಒಂದು, ಅದು ಬಿಟ್ಟಿದ್ದು 9ನೇದು ಕಣ. ಒಂದು ಹಂಗೆ ಐತೆ ಫುಡ್ ಇದರಲ್ಲಿ. ನೀನು ಹಿಡಿದ್ರೆ ನಿಂದು ಫುಡ್ ವೇಸ್ಟ್ ಆಗದೆ ತಗೋಬತ್ತಾ ಇದ್ದೀನಿ ನೀನು. ಪಕ್ಕಾ ಫಿಶರ್ ಮ್ಯಾನ್ ನೀನು. ಇಲ್ಲಕ್ಕಾಗ್ಲಾ ಸಾಕಾಗಲ್ಲ ಹಂಗೆ ಕೈಯಾಗ ಎಣ್ಸು. ನೋಡಿ ಎಷ್ಟಿರ್ತಿದ್ವಿ ಅಂತ ತೋರಿಸ್ತೀವಿ. ಇದು ಒಂದು ಪರವಾಗಿಲ್ಲ, ಇದೊಂದು ಸೈಜು. ಇದು ಹೆವಿ ಸೈಜ್ ಐತೆ. ಇದು ಈ ಥರದೊಂದು ಮಿಸ್ ಆಯಿತು, ಒಳ್ಳೆ ಸೈಜ್ ಇತ್ತು ಇದು. ಮಿಸ್ ಆಯಿತು. ಕ್ಯಾಮ್ರಾ ಹೊಡಿತಾ ಲೈಟ್ ಬೀಳ್ತಾ. 2 3 4 5 6 7 ಒಂದು 8. ಇದೊಂದು 8 ಸಣ್ಣದು. ಖುಷಿ ಅಂದ್ಬಿಟ್ಟು ನಮ್ಮ ಅಕ್ಕನೂ ಕಷ್ಟ ಬಂದು ನಾವು ಯಾವುದೋ ಕಾರೊಳಗೆ ಗಾಡಿ ಬೇರೆ ದೂರ ನಿಲ್ಸಿದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಇದೆಲ್ಲ ಬರೀ ಕಲ್ಲುಗಳೇ, ಕಾಸಿಗೆ ನಡೆಯೋಕೆ ಹೋಯ್ತಲ್ಲ ಕ್ಯಾಮ್ರಾ ಇಟ್ಕೊಂಡು. ನೋಡಿ ಕೆಳಗೆ ಕೊಡ್ತಾ ಬರೀ ಕಲ್ಲೇ ಐತೆ ನೋಡಿ. ಇಲ್ಲಿ 2 ದಿವಸ ಬೇಕು ಇಲ್ಲಿಗೆ ಬರೋಕ್ಕೆ, ನಡ್ಕೊಂಬರೋಕ್ಕೆ. ದೂರ ಕರ್ಕೊಂಡ್ಬಂದವ್ರೆ. ಹೋಗ್ಬೇಕಾರೆ ಬೆಳಕಿತ್ತು ಹೊಟ್ಟೋದು, ಬರ್ಬೇಕಾರೆ ಹಿಂಸೆ. ಗಾಡಿ ಹಾಕೊಂಡು ಇವಾಗ ಮೇನ್ ರೋಡ್ ತಲುಪಿದ್ರೆ ಸಾಕು. ಇವತ್ತಿಗೆ ವಿಡಿಯೋ ಮುಗಿತು, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅದಕ್ಕೆ ಬಾಯ್.